ನಮಸ್ಕಾರ. ಸ್ಪೀಡ್ ನ್ಯೂಸ್ ಕನ್ನಡದ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನ್ ಪೂರ್ಣಿಮಾ. ನೋಡಿ, ರಾಜ್ಯ ರಾಜಕೀಯದಲ್ಲಿ ಈಗ ಬೈ ಎಲೆಕ್ಷನ್ ಕಾವು ದಿನದಿಂದ ದಿನಕ್ಕೆ ಜೋರಾಗ್ತಾ ಇದೆ. ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರ, ಬಾಗಲಕೋಟೆ ವಿಧಾನಸಭಾ ಕ್ಷೇತ್ರ. ಇಲ್ಲಿ ಹೇಗಾಗಿದೆ ಅಂತ ಹೇಳಿದ್ರೆ, ಕಾಂಗ್ರೆಸ್ ಮತ್ತೆ ಬಿಜೆಪಿ ಎರಡೂ ಕ್ಷೇತ್ರದಲ್ಲೂ ಕೂಡ ನೇರ ಫೈಟ್ ಇದೆ. ಎರಡೂ ಕ್ಷೇತ್ರದಲ್ಲೂ ಕೂಡ ಕಾಂಗ್ರೆಸ್ ಅಭ್ಯರ್ಥಿಯ ಘೋಷಣೆ ಕೊನೆಯವರೆಗೂ ಕೂಡ ಬಹಳಷ್ಟು ಕುತೂಹಲ. ನಾವು ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಬಗ್ಗೆ ಮೊದಲಿಗೆ ಮಾತಾಡೋಣ. ಅಲ್ಲಿ ಸದ್ಯಕ್ಕೆ ಹೇಗಿದೆ ಫೈಟು? ಎರಡೂ ಕ್ಷೇತ್ರವನ್ನ ಗೆಲ್ತೀವಿ ಅಂತ ಸಿದ್ದರಾಮಯ್ಯ ಅವರು ಕೂಡ ಹೇಳ್ತಾರೆ, ಡಿಕೆ ಕೂಡ ಹೇಳ್ತಾರೆ, ಈ ಕಡೆ ವಿಜೇಂದ್ರ ಅವರು ಕೂಡ ಅದೇ ಮಾತನ್ನ ಹೇಳ್ತಾರೆ. ಹಾಗಾದ್ರೆ ಮತದಾರ ಪ್ರಭು ಯಾರಿಗೆ ಒಲಿತಾನೆ? ಅಲ್ಲಿಯ ಸದ್ಯಕ್ಕೆ ಎರಡೂ ಪಕ್ಷದವರು ಯಾವ ರೀತಿ ಸ್ಟ್ರಾಟಜಿಗಳನ್ನ ಮಾಡ್ತಾ ಇದ್ದಾರೆ, ಎಲ್ಲದರ ಬಗ್ಗೆ ವಿಶೇಷ ಕಾರ್ಯಕ್ರಮದಲ್ಲೇ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ. ಎಂದಿನಂತೆ ನನ್ನ ಜೊತೆಗೆ ನಮ್ಮ ಪ್ರಧಾನ ಸಂಪಾದಕರಾದಂತಹ ಪ್ರೀತಮ್ ಕೆಮ್ಮಾಯಿ ಅವರು ಜಾಯ್ನ್ ಆಗಿದ್ದಾರೆ. ಅವ್ರನ್ನ ವೆಲ್ಕಮ್ ಮಾಡೋಣ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ ಸರ್, ಈಗ ರಾಜ್ಯದಲ್ಲಿ ಬೈ ಎಲೆಕ್ಷನ್ ಕಾವು ಎರಡೇ ಕ್ಷೇತ್ರ ಆದ್ರೂ ಕೂಡ ಆ ಕಾವು ಎಷ್ಟು ದೊಡ್ಡ ಮಟ್ಟದಲ್ಲಿದೆ ಅನ್ನೋದು ಗೊತ್ತು. ನಾವು ಬಾಗಲಕೋಟೆ ಕಡೆ ಹೋಗೋದಕ್ಕಿಂತ ಮುಂಚೆ ದಾವಣಗೆರೆ ಬಗ್ಗೆ ಮಾತನಾಡ್ತಾ ಹೋಗೋಣ. ದಾವಣಗೆರೆ ಈ ಕೊನೆ ಕ್ಷಣದವರೆಗೂ ಕೂಡ ಈ ಟಿಕೆಟ್ ವಿಚಾರ, ಅದರಲ್ಲೂ ಕಾಂಗ್ರೆಸ್ ಅಲ್ಲಿ ಎಷ್ಟರ ಮಟ್ಟಿಗೆ ಗೊಂದಲ ಆಯಿತು. ಸಮರ್ಥ ಅಭ್ಯರ್ಥಿನೇ ಅಲ್ಲ ಅಂತ ಹೇಳಿ ಒಂದಷ್ಟು ಜನ ಈಗಲೂ ಕೂಡ ಅಷ್ಟೇನೆ. ಅದೆಲ್ಲದರ ನಡುವೆ ಡಿಕೆ ಎಂಟ್ರಿ ಆಗುತ್ತೆ, ಸಿದ್ದರಾಮಯ್ಯ ಅವರು ಬರ್ತಾರೆ, ನಾಮಪತ್ರ ಸಲ್ಲಿಕೆ ಮಾಡೋ ವೇಳೆ ಸಮರ್ಥನ್ನೇ ಕೊಡ್ತಾರೆ. ಈಗ ಸಮರ್ಥ ಅಭ್ಯರ್ಥಿನ ಏನು, ನಿಮ್ಮ ಒಪಿನಿಯನ್ ಏನ್ ಸರ್? ಮೊದಲಿಗೆ ನಾನಾ ಕಾರಣಗಳಿಗೆ ಕಾಂಗ್ರೆಸ್ಗೆ ದಾವಣಗೆರೆ ದಕ್ಷಿಣದ ಈ ಇಲೆಕ್ಷನ್ನ ರಿಸಲ್ಟು ಬರೀ ಇಷ್ಟಕ್ಕೆ ಸೀಮಿತ ಆಗಲ್ಲ. ನಾನು ಕಳೆದ ಒಂದು 20 ವರ್ಷದಿಂದ ಕರ್ನಾಟಕದ ಎಲ್ಲಾ ಎಲೆಕ್ಷನ್ಗಳನ್ನ ತುಂಬಾ ಹತ್ತಿರದಿಂದ ಮಾನಿಟರ್ ಮಾಡ್ತಾ ಇದ್ದೀನಿ. ಈ ಒಂದು ಅನುಭವನ ಇಟ್ಕೊಂಡು ಹೇಳೋದಾದ್ರೆ, ಈ ಇಲೆಕ್ಷನ್ ರಿಸಲ್ಟ್ ಖಂಡಿತವಾಗಿ ಕೂಡ ಈ ಇಲೆಕ್ಷನ್ಗೆ ಸೀಮಿತ ಆಗಲ್ಲ. ಅದರ ಆಫ್ಟರ್ ಮಾತ್ ಇಂಪ್ಯಾಕ್ಟ್ ತುಂಬಾ ದೊಡ್ಡದಿರುತ್ತೆ. ಒಮ್ಮೆ ಭೂಕಂಪ ಆದ್ಮೇಲೆ ಅದರ ಪಶ್ಚಾತ್ ಕಂಪನಗಳು ಹೇಗೆಲ್ಲ ಆಗ್ತಿರ್ತಾವೋ ಅದೇ ರೀತಿ ದಕ್ಷಿಣ ದಾವಣಗೆರೆ ಕ್ಷೇತ್ರದ ರಿಸಲ್ಟ್ ಇನ್ನೊಂದು 10-15 ವರ್ಷಗಳ ಕಾಲ ದಾವಣಗೆರೆ ದಕ್ಷಿಣಕ್ಕಷ್ಟೇ ಅಲ್ಲ, ಕರ್ನಾಟಕದ ಎಲ್ಲೆಲ್ಲಿ ಮುಸ್ಲಿಂ ಬಾಹುಳ್ಯದ ಕ್ಷೇತ್ರಗಳಿದ್ದಾವೆ, ಎಲ್ಲೆಲ್ಲಿ ಅವರು ಈಕ್ವಲ್ ವೋಟಿಂಗ್ ಶೇರ್ ಅನ್ನ ಪಡ್ಕೋತಿದಾರೋ ಅಲ್ಲೆಲ್ಲವೂ ಕೂಡ ಕಾಂಗ್ರೆಸ್ಗೆ ಮೇಜರ್ ಥ್ರೆಟ್ ಆಗಿ ಪರಿಣಮಿಸ್ಲಿಕ್ಕಿದೆ. ಹಾಗಾಗಿ ಈ ಇಲೆಕ್ಷನ್ ನಲ್ಲಿ ಸಿದ್ದರಾಮಯ್ಯ ಮತ್ತು ಡಿಕೆ ಅವರ ಸ್ಟ್ರಾಟಜಿ ಎಷ್ಟರ ಮಟ್ಟಿಗೆ ವರ್ಕೌಟ್ ಆಗತ್ತೆ, ಲಿಂಗಾಯತರು ಎನ್ಮಾಸ್ ಆಗಿ ಶಾಮನೂರು ಶಿವಶಂಕರಪ್ಪ ಫ್ಯಾಮಿಲಿ ಜೊತೆಗೆ ನಿಲ್ತಾರಾ ಅಥವಾ ಅವರು ಆ ಕಡೆ ಶಿಫ್ಟ್ ಆಗ್ತಾರ ಬಿಜೆಪಿ ಕಡೆಗೆ, ನಂಬರ್ 1 ಪಾಯಿಂಟ್. ನಂಬರ್ 2, ಮುಸ್ಲಿಂ ವೋಟರ್ಸ್ ಏನ್ ಮಾಡ್ತಾರೆ, ಅವರೊಂದು ಬ್ಲಾಕ್, ಮುಸ್ಲಿಂ ವೋಟಿಂಗ್ ಅನ್ನೋಂಥದ್ದು ಒಂದು ಬ್ಲಾಕ್, ಅದು ಹಾಕಿದ್ರೆ ಒಂದೇ ಸೈಡ್ ಸಾರಸಾಗಟಾಗಿ ಗೊತ್ತಾ ಇದ್ದಾರೆ. ಅವರು ಈ ಬಾರಿ ಏನ್ ಮಾಡ್ತಾರೆ ಅನ್ನೋದು ಬಹಳ ಇಂಪಾರ್ಟೆಂಟ್. ಹಾಗಾಗಿ ಇಲ್ಲಿ ಸಮರ್ಥರ ಅಸಮರ್ಥರ ಅನ್ನೋ ಕ್ವಶನ್ ಇಲ್ಲಿ ಬರ್ತಾ ಇಲ್ಲ. ಹಿ ಈಸ್ ಎ ಕ್ಯಾಂಡಿಡೇಟ್ ಅಷ್ಟೇ ಕಾಂಗ್ರೆಸ್ಸಿಗೆ. ಬಟ್ ಆದ್ರೆ ಹಿಂದಿರುವಂತಹ ಲೆಕ್ಕಾಚಾರಗಳು ನೇರವಾಗಿ ಶಾಮನೂರು ಶಿವಶಂಕರಪ್ಪ ಫ್ಯಾಮಿಲಿಯ ರಾಜಕೀಯ ಬಲಾಢ್ಯತನ ಅದನ್ನು ನಿರ್ಣಯಿಸುತ್ತೆ. ಡಿ.ಕೆ. ಶಿವಕುಮಾರ್ ಮತ್ತು ಸಿದ್ದರಾಮಯ್ಯ ಅವರ ರಾಜಕೀಯ ಚಾಣಾಕ್ಷತನ ಇದನ್ನು ಕೂಡ ನಿರ್ಧರಿಸುತ್ತೆ. ಹಾಗಾಗಿ ಈ 3 ಜನ, ಒಂದು ಶಾಮನೂರು ಫ್ಯಾಮಿಲಿ, ಎರಡನೇದು ಡಿ.ಕೆ. ಶಿವಕುಮಾರ್, ಮೂರನೇದು ಸಿದ್ದರಾಮಯ್ಯ. ಅದರಲ್ಲೂ ಕೂಡ ಸಿದ್ದರಾಮಯ್ಯನವರಿಗೆ ಈ ರಿಸಲ್ಟ್ ಇಂಪಾರ್ಟೆಂಟ್ ಅನ್ಸಲ್ಲ, ಯಾಕಂದ್ರೆ ಅವರು ಬಾಗಲಕೋಟೆಯನ್ನ ಪರ್ಸನಲ್ ಆಗಿ ತಗೊಂಡಿದ್ದಾರೆ. ಡಿ.ಕೆ. ಶಿವಕುಮಾರ್ ಅವರು ದಾವಣಗೆರೆ ದಕ್ಷಿಣವನ್ನ ಪರ್ಸನಲ್ ಆಗಿ ತೆಗೆದುಕೊಂಡಿದ್ದರಿಂದ ಅವರು 50-50 ಹಂಚ್ಕೊಂಡಿದ್ದಾರೆ. ಹಾಗಾಗಿ ನಾವು ಇಲ್ಲಿ 2 ಫ್ಯಾಕ್ಟರ್ ನ ಗಮನಿಸೋಣ. ಒಂದು, ಶಾಮನೂರು ಶಿವಶಂಕರಪ್ಪನವರ ಪರ್ಸನಲ್ ಕ್ಲಾಟ್, ಕ್ಷೇತ್ರದ ಮೇಲೆ ಇದ್ದಂತ ಹಿಡಿತ. ಎರಡನೇದು, ಡಿ.ಕೆ. ಶಿವಕುಮಾರ್ ಮಾಡ್ತಿರುವಂತಹ ಪೊಲಿಟಿಕಲ್ ಗೇಮ್ಸ್. ಈ 2ರ ಮೇಲೆ ನಿರ್ಧಾರ ಆಗತ್ತೆ ದಕ್ಷಿಣದ ರಿಸಲ್ಟ್. ನಿರ್ಧಾರ ಏನೇ ಆದ್ರೂ ಕೂಡ ಅದರ ದೊಡ್ಡ ಮಟ್ಟಿಗೆ ಇಂಪ್ಯಾಕ್ಟ್ ಆಗುವಂತಹದ್ದು ಶಾಮನೂರು ಶಿವಶಂಕರಪ್ಪ ಅವರ ಫ್ಯಾಮಿಲಿ ಮೇಲೆ. ಅವರು ಇಲ್ಲದ ನಂತರದ ರಾಜಕಾರಣ ಹೇಗಿರುತ್ತೆ? ಒಂದು ಕಳೆದ ಒಂದು 20-30 ವರ್ಷಗಳ ಕಾಲ ಒಂದು ಅನಿರ್ಧಾರಿತವಾದ ಅಥವಾ ಒಂದು ಅಘೋಷಿತವಾದ ಒಂದು ಅಡ್ಜಸ್ಟ್ಮೆಂಟ್ ನಡೀತಾ ಇತ್ತು ಲಿಂಗಾಯತ ವೋಟಿಂಗ್ ಮೇಲೆ. ಶಾಮನೂರು ಶಿವಶಂಕರಪ್ಪ ಫ್ಯಾಮಿಲಿಗೆ ಕರ್ನಾಟಕದ ಇಲೆಕ್ಷನ್ ಬಿಟ್ಟುಕೊಟ್ಟಿದ್ರು. GM ಸಿದ್ದೇಶ್ವರ ಅವರಿಗೆ ಲೋಕಸಭೆಗೆ ನೀವು, ವಿಧಾನಸಭೆಗೆ ನಾವು ಅನ್ನಂತ ಒಂದು ಅಘೋಷಿತವಾದ ಅಡ್ಜಸ್ಟ್ಮೆಂಟ್ ನಡೀತಾ ಇತ್ತು. ಆದ್ರೆ ಕಳೆದ ಚುನಾವಣೆಯಲ್ಲಿ ಅದು ಹೊಡೆದೋಯ್ತು. GM ಸಿದ್ದೇಶ್ವರ ವಿರುದ್ಧ ಶಾಮನೂರು ಶಿವಶಂಕರಪ್ಪ ಫ್ಯಾಮಿಲಿಯಿಂದ ಸೊಸೆಯನ್ನ ನಿಲ್ಲಿಸಿ ಆ ಒಂದು ಪ್ಯಾಟರ್ನ್ ಅನ್ನ ಹೊಡೆದಾಕಿದ ಕಾರಣ ಈ ಇಲೆಕ್ಷನ್ ನಲ್ಲಿ ಲಿಂಗಾಯತರು ಏನ್ ಮಾಡ್ತಾರೆ, ಈಗ ನಾವು ನೋಡಿರ್ಬೋದು, ಟಿಕೆಟ್ ಅನೌನ್ಸ್ ಮಾಡೋಕ್ ಮುಂಚೆನೆ GM ಸಿದ್ದೇಶ್ವರ್, ಹೊನ್ನಾಳಿಯ ರೇಣುಕಾಚಾರ್ಯ ಎಲ್ಲರೂ ಕೂಡ ಎದ್ದು ನಿಂತರು ಲಿಂಗಾಯತರಿಗೆ ಈ ಬಾರಿ ಇದನ್ನ ಬಿಜೆಪಿಗೆ ಗೆಲ್ಲಿಸಲೇಬೇಕು ಅಂತ. ಆ ಒಂದು ಸ್ಟ್ರಾಟಜಿಗೋಸ್ಕರ ಅವರು
ಎಸ್ ಟಿ ಕ್ಯಾಂಡಿಡೇಟ್ ಅನ್ನ ಮುಂದೆ ತರುವ ಮೂಲಕ ಲಿಂಗಾಯತ ಓಟಿಗೆ ನಾವು ಇದನ್ನ ಡಿವೈಡ್ ಮಾಡಿಕೊಡ್ತೀವಿ, OBC ಮತ್ತು ST SC ಓಟ್ಗಳನ್ನ ಕನ್ಸಾಲಿಡೇಟ್ ಮಾಡಬೇಕು ಬಿಜೆಪಿಗೆ. ಓಕೆ, ಅದೇ ರೀತಿ ಮುಸ್ಲಿಂ ಓಟ್ಸ್ಗೆ ಯಾವ ರೀತಿ ಡ್ಯಾಮೇಜ್ ಮಾಡಕ್ಕಾಗತ್ತೆ ಅದನ್ನ ಮಾಡಬೇಕು ಅನ್ನಂತ ಒಂದು ಗೇಮ್ ಪ್ಲಾನ್ ಅನ್ನ ಬಿಜೆಪಿ ರೂಪಿಸೋ ಕಾರಣ ಈ ಇಲೆಕ್ಷನ್ ತುಂಬಾ ಡಿಸೈಡಿಂಗ್ ಫ್ಯಾಕ್ಟರ್. ಎಕ್ಸಾಕ್ಟ್ಲಿ. ಈಗ ಈ ಎರಡೂ ಕ್ಷೇತ್ರ ಏನಿದೆ, ಎರಡೂ ಕ್ಷೇತ್ರದಲ್ಲೂ ಕಾಂಗ್ರೆಸ್ ಗೆದ್ರೆ ಇನ್ನೇನ್ 2 ವರ್ಷದಲ್ಲಿ ವಿಧಾನಸಭೆ ಚುನಾವಣೆ, ಅಲ್ಲಿ ಒಂದು ಸ್ಪಷ್ಟ ದಿಕ್ಸೂಚಿ ಸಿಕ್ತಂಗ ಆಗತ್ತಲ್ವಾ ಸರ್? ಹಾಗೆ ನೋಡ್ಲಿಕ್ಕೆ ಹೋದ್ರೆ ಪೂರ್ಣಿಮಾ, ನಾವು ಈ 2.5 ವರ್ಷ ತುಂಬಾ ಅರ್ಲಿ. ಹೌದು, ನೆಕ್ಸ್ಟ್ ಇಲೆಕ್ಷನ್ ದಿಕ್ಸೂಚಿ ಅಂತ ತೋರ್ಸಕ್ಕೆ. ಯಾಕಂದ್ರೆ ಕೊನೆಯ 1 ವರ್ಷ ಅಥವಾ 6 ತಿಂಗಳು ನಡೆಯುವಂತಹ ಬೈ ಎಲೆಕ್ಷನ್ ಗಳು ಯಾವ ಕಡೆಗೆ ವಾಲ್ತಾವೋ ಆ ಪಾರ್ಟಿಗೆ ನೆಕ್ಸ್ಟ್ ಇಲೆಕ್ಷನ್ ನಲ್ಲಿ ಎಡಜ್ ಸಿಗತ್ತೆ ಅನ್ನೋದು. ಈ 2.5 years ಇರೋದ ಕಾರಣ ಬಿಜೆಪಿ ಕೂಡ ತುಂಬಾ ತನ್ನ ಸಕಲ ಸಾಮರ್ಥ್ಯ, ಅಂದ್ರೆ ಎಲ್ಲಾ ರೀತಿಯ ಸಾಮರ್ಥ್ಯಗಳು, ಎಲ್ಲಾ ರೀತಿಯ ಶಸ್ತ್ರಾಸ್ತ್ರಗಳನ್ನ, ಫೈನಾನ್ಸ್ ಅನ್ನ ಎಲ್ಲವನ್ನು ಕೂಡ ಈ ಇಲೆಕ್ಷನ್ ಗೆ ಸುರಿಯುತ್ತೆ ಅನ್ನೋಂತ ಗ್ಯಾರಂಟಿ ನನಗಿಲ್ಲ. ಯಾಕಂದ್ರೆ 2.5 ವರ್ಷದಲ್ಲಿ, ಈಗ ಈ ಲಾಸ್ಟ್ ನಾವು 2.5 ವರ್ಷದಲ್ಲಿ ಏನ್ ನೋಡಿದೀವಿ, ಬಿಜೆಪಿ ಅವರಿಗೂ ಕೂಡ ಸೆಂಟ್ರಲ್ ಗವರ್ಮೆಂಟ್ ಇಂದ ಫಂಡ್ ಇಲ್ಲ, ಕಾಂಗ್ರೆಸ್ MLA-ಗಳಿಗೂ ಕೂಡ ಫಂಡ್ ಸಿಗ್ತಾ ಇಲ್ಲ. 10 ಕೋಟಿ ಕೇಳಿದ್ರೆ ಬರೀ 10,000 ರೂಪಾಯಿ ಸಿಗುವಂತ 10 ರೂಪಾಯಿ ಕೇಳಿದ್ರೆ 10 ಪೈಸೆನೂ ಕೊಡ್ತಾ ಇಲ್ಲ ಅಂತ ಕಾಂಗ್ರೆಸ್ MLA-ಗಳೇ ಬಡ್ಕೋತಿದ್ದಾರೆ. ಹಾಗಿರುವಾಗ ಫಂಡ್ ಬಾರದ ಕಾರಣ ಈಗ ಇರೋದನ್ನ ನಾವು 2.5 ವರ್ಷಕ್ಕೋಸ್ಕರ ಸೀಟಿಗೆ ದುಡ್ಡು ಚೆಲ್ಲಿ ಇದನ್ನ ತುಂಬಾ ಸ್ಟ್ರಾಂಗ್ ಆಗಿ ಕಂಟೆಸ್ಟ್ ಮಾಡ್ಬೇಕಾ ಅನ್ನುವಂತ ಒಂದು ಕ್ವಶನ್ ಮಾರ್ಕ್ ಬಿಜೆಪಿಯ ಕ್ಯಾಂಡಿಡೇಟ್ಸ್ ಗಳಲ್ಲೂ ಇದೆ. ನಾವು ಕೆಲವರನ್ನ ಆಪ್ತವಾಗಿ ಮಾತನಾಡಿಸಿದಾಗ ಈ ತರದೊಂದು ಇತ್ತು. ಹಾಗಾಗಿ 2.5 ವರ್ಷ ಇರುವ ಕಾರಣಕ್ಕೆ ಬಿಜೆಪಿ ಕಡೆಯಿಂದ ದೊಡ್ಡ ಮಟ್ಟಿನ ಫೈಟ್ ನಾವು ನಿರೀಕ್ಷಿಸಕ್ಕಾಗಲ್ಲ. ಒಂದ್ ವೇಳೆ ಗೆದ್ರು ಕೂಡ ದೊಡ್ಡ ಮಟ್ಟಿನ ಲಾಭ ಬಿಜೆಪಿ ಕೂಡ ಆಗೋದಿಲ್ಲ. ಹಾಗಾಗಿ ಈ ಫೈಟ್ ಏನಿದ್ರು ಕೂಡ ಕ್ಷೇತ್ರ ಉಳಿಸಿಕೊಳ್ಳಿಕ್ಕೆ ನಡೀತಿರುವಂತಹ ಫೈಟ್. ಹಾಗಾಗಿ ಒಂದ್ ಕಡೆ ಮೇಟಿ ಫ್ಯಾಮಿಲಿ, ಒಂದ್ ಕಡೆ ಶ್ಯಾಮನೂರ್ ಫ್ಯಾಮಿಲಿ, ಈ 2 ಫ್ಯಾಮಿಲಿ ಅವರಿಗೆ ಇದು ಪ್ರತಿಷ್ಠೆ ಕಣ ಬಿಟ್ರೆ, ಸರ್ಕಾರಕ್ಕಾಗ್ಲಿ ಸರ್ಕಾರಕ್ಕೂ ಒಂದು ಹಂತದಲ್ಲಿ 2 ಕ್ಷೇತ್ರ ಸೋತ್ರೆ DK ಶಿವಕುಮಾರ್ ಸ್ಟ್ರಾಂಗ್ ಆಗ್ಬಿಡ್ತಾರೆ. ನೋಡಿ, ಸಿದ್ದರಾಮಯ್ಯ ಅವರ ಆಡಳಿತದಲ್ಲಿ ಸರಿ ಹೋಗ್ತಾ ಇಲ್ಲ, ನಾವು ಸೋತಿದೀವಿ ಅಂತೇಳಿ DK ಶಿವಕುಮಾರ್ ಕ್ಲೈಮ್ ಮಾಡಬಹುದು. ಹಾಗಾಗಿ ಸಿದ್ದರಾಮಯ್ಯ ಅವರು ಕೂಡ ಇದನ್ನ ಸ್ವಲ್ಪ ಸೀರಿಯಸ್ ಆಗಿ ತಗೊಳ್ಬಹುದಾ ಏನೋ ಅಂತ ನನಗೆ ಅನ್ಸ್ತಾ ಇದೆ. ಎಕ್ಸಾಕ್ಟ್ಲಿ. ಈಗ ಇದು ನೀವ್ ಹೇಳ್ದಂಗೆ ಶಾಮನೂರು ಶಿವಶಂಕರಪ್ಪ ಅವರ ಕುಟುಂಬಕ್ಕೆ ಈಗ ದೊಡ್ಡ ಕಂಟಕವಾಗಿ ಪರಿಣಮಿಸಿರೋದು ಮುಸ್ಲಿಮರು ಪ್ರಮುಖವಾಗಿ. ಯಾಕಂದ್ರೆ ಸುಮಾರು ಒಂದು 64,000 ಚಿಲ್ಲರೆ ಮುಸ್ಲಿಮ್ಸ್ ಓಟೇ ಇದೆ ದಾವಣಗೆರೆ ದಕ್ಷಿಣ ಕ್ಷೇತ್ರದಲ್ಲಿ. ಅದರಲ್ಲೂ ಇವತ್ತು ನಮ್ಮಲ್ಲೇ ಅದು ಸುದ್ದಿ ಹೋಯ್ತು, ಸುಮಾರು ಒಂದು 23ಕ್ಕೂ ಹೆಚ್ಚು ಅಭ್ಯರ್ಥಿಗಳು ಅಲ್ಲಿ ಈಗ ಆಲ್ರೆಡಿ ನಾಮಿನೇಷನ್ ಫೈಲ್ ಮಾಡಿದ್ದಾರೆ ಅಂತ ಹೇಳಿ. ಅದರಲ್ಲಿ 22 ಜನ ತಗೊಂಡ್ರು, ಸಾದಿಕ್ ಪೈಲ್ವಾನ್ ಅವ್ರು ಒಬ್ರು ಉಳ್ಕೊಂಡ್ರು ವೋಟ್ ಡಿವೈಡ್ ಆಗೋದ್ರಲ್ಲಿ ಯಾವುದೇ ರೀತಿಯ ಡೌಟ್ ಇಲ್ಲ. ಇದರಿಂದ ಹೆಂಗ್ ತಪ್ಪಿಸ್ಕೋತಾರೆ? ಯಾಕಂದ್ರೆ ಇನ್ನು ಒಂದೇ ದಿನ ಟೈಮ್ ಇರೋದು, ಏನ್ ಅಸ್ತ್ರ ಪ್ರಯೋಗಿಸಬಹುದು? DK ಹೆಗಲಿಗೆ ದಾವಣಗೆರೆ ಇರೋದ್ರಿಂದ DK ಬಹಳ ಕಡ್ಡಿ ತುಂಡಾಗಂಗ್ ಹೇಳಿದ್ದಾರೆ, ಇಲ್ಲ ನಾವೇ ವಿನ್ ಆಗೋದು, ಕಡೆ ಕ್ಷಣದಲ್ಲಿ ಮ್ಯಾಜಿಕ್ ಆಗತ್ತೆ ಅಂತ. ಇನ್ 24 ಗಂಟೆಲಿ ಏನ್ ಮ್ಯಾಜಿಕ್ ಮಾಡ್ಬಿಡ್ತಾರೆ ಅಂತ. ಪೂರ್ಣಿಮಾ, ಒಂದು ರಾಜಕಾರಣ ಮತ್ತು ವೈಯಕ್ತಿಕವಾಗಿ ಎಲ್ಲ ಸಾಮಾಜಿಕವಾಗಿ ನೋಡಿದರೆ ಒಂದು ಮಾತಿದೆ, ಯಾವತ್ತು ಹೊರಗಿನ ಶತ್ರುವನ್ನ ತುಂಬಾ ಈಸಿಯಾಗಿ ನಾವು ಫೇಸ್ ಮಾಡಬಹುದು, ಆದ್ರೆ ಒಳಗಿನವರೇ ಶತ್ರುಗಳಾದಾಗ ಅದು ಬಹಳ ಕಷ್ಟ ಅಂತೇಳಿ. ಈ ಸಾದಿಕ್ ಪೈಲ್ವಾನ್ ಅವರದ್ದು ಒಂದು ಇತಿಹಾಸ ಬಹಳ ರೋಚಕವಾಗಿದೆ. ನಮ್ಮ ವೀಕ್ಷಕರಿಗೆ ನಾನು ಅದನ್ನ ಎಕ್ಸ್ಪ್ಲೈನ್ ಮಾಡ್ಲಿಕ್ಕೆ ಬಯಸ್ತೀನಿ. ಟೇಕ್ 2 minutes. ಸಾದಿಕ್ ಪೈಲ್ವಾನ್ ಬೇರೆ ಯಾರು ಅಲ್ಲ, ರಾಮನಿಗೆ ಹನುಮಂತ ಹೇಗೆ ಇದ್ನೋ ಶಾಮನೂರು ಶಿವಶಂಕರಪ್ಪನವರಿಗೆ ಸಾದಿಕ್ ಪೈಲ್ವಾನ್ ಸೇಮ್. ಕರೆಕ್ಟ್. ಆಮೇಲೆ ಸಾದಿಕ್ ಪೈಲ್ವಾನ್ ಜಸ್ಟ್ ಅವ್ರ ಮುಸ್ಲಿಂ ಕ್ಯಾಂಡಿಡೇಟ್ ಮಾತ್ರ ಅಲ್ಲ, ಅವರು ಮುಸ್ಲಿಂ ಲೀಡರ್ ಅಲ್ಲಿ 80,000 ಮುಸ್ಲಿಂ ವೋಟ್ ಪೈಕಿ ಕನಿಷ್ಠ 50,000 ವೋಟ್ಸ್ ಮೇಲೆ ಅವ್ರದ್ದು ನೇರವಾದ ಹಿಡಿತಾ ಇದೆ. ಹೌದು. ಅವರು ಶುಕ್ರಾನ್ ಅಂತೇಳಿ, ಇಫ್ ಐ ಆಮ್ ರೈಟ್, ಶುಕ್ರಾನ್ ಅಂತ ಒಂದು ಪ್ರೋಗ್ರಾಮ್ಸ್ ಮಾಡ್ತಾ ಇದ್ರು, ಬಡವ ಮುಸ್ಲಿಮರಿಗೆ ಸಹಾಯ ಮಾಡ್ತಾ ಇದ್ರು. ಆಮೇಲೆ ಮುಸ್ಲಿಂ ಸಮುದಾಯಕ್ಕೆ ಏನೆಲ್ಲ ಸಹಕಾರ ಬೇಕು ಅದೆಲ್ಲವನ್ನು ಕೂಡ ಅವ್ರು ಮಾಡ್ಕೊಂಡು ಬರ್ತಾ ಇದ್ರು. ಹಾಗಾಗಿ ಅವರಿಗೆ ವೈಯಕ್ತಿಕವಾದ ಒಂದು ಚರಿಷ್ಮಾ, ವೈಯಕ್ತಿಕವಾದ ಒಂದು ಹೋಲ್ಡ್ ಮುಸ್ಲಿಂ ಸಮುದಾಯದ ಮೇಲಿದೆ. ಪೊಲಿಟಿಕ್ಸ್ ನ ಹೊರಗಿಡಿ ನೀವು, ಪೊಲಿಟಿಕ್ಸ್ ನ ಹೊರಗಿಟ್ಟು ಮಾತಾಡಿದ್ರು ಕೂಡ ಸಾದಿಕ್ ಪೈಲ್ವಾನ್ ಅವರು ಜಟ್ಟಿ, ಅವರಿಗೆ ಜಟ್ಟಿ ಕಲೆ ಹೇಗೆ ಗೊತ್ತು ಹಾಗೆ ರಾಜಕೀಯ ಪಟ್ಟುಗಳು ಗೊತ್ತು. ಆಮೇಲೆ ಶಿವಶಂಕರಪ್ಪನವರ ಎಲ್ಲಾ ರಾಜಕೀಯ ನಡೆಗಳಲ್ಲಿ ಅವರ ಎಲ್ಲಾ ರಾಜಕೀಯ ಪಟ್ಟುಗಳನ್ನ ಫೀಲ್ಡ್ ಅಲ್ಲಿ ಇಂಪ್ಲಿಮೆಂಟ್ ಮಾಡ್ತಿದ್ದವ್ರೆ ಸಾದಿಕ್ ಪೈಲ್ವಾನ್. ಹೋದ್ ಸರ್ತಿ ಸಾದಿಕ್ ಪೈಲ್ವಾನ್ ನೇರವಾಗಿ ಕೇಳ್ತಾರೆ ಶಿವಶಂಕರಪ್ಪನವರಿಗೆ, ಸ್ವಾಮಿ ನೀವು ಇಷ್ಟೊಂದು ವರ್ಷ ಗೆದ್ಕೊಂಡು ಬಂದ್ರಿ, ನಮಗೂ ಏನಾದ್ರು ಕೊಡಿ, ಮುಸ್ಲಿಂ ಸಮುದಾಯಕ್ಕೆ ನಿಮ್ಮಿಂದ ಒಳ್ಳೇದಾಗ್ಲಿ, ನಾವು ಇಷ್ಟು ವರ್ಷ ನಿಮ್ ಜೊತೆಗಿದ್ದೀವಿ, ನಮಗೊಂದು ಅವಕಾಶ ಕೊಡಿ ಅಂತ ಕೇಳಿದ್ರು. ಆವಾಗ ಶಾಮನೂರು ಶಿವಶಂಕರಪ್ಪನವ್ರಿಗೆ ಒಂದು ಮಾತು ಕೊಟ್ಟಿದ್ರಂತೆ, ನಂದು ಕೊನೆ ಚುನಾವಣೆ, ಈ ಸರ್ತಿ ನನಗೆ ಬಿಟ್ಬಿಡು, ಮುಂದಿನ ಸರ್ತಿ ನಿನಗೆ ಟಿಕೆಟ್ ಕೊಡಿಸ್ತೀನಿ ನಾನು ಅಂತೇಳಿ ಶಾಮನೂರ್ ಅವರು ಮಾತು ಕೊಟ್ಟಿದ್ರು. ಹಾಗಾಗಿ ಹೋದ್ ಸರ್ತಿ ಇಲೆಕ್ಷನ್ ನಲ್ಲಿ ಸಾದಿಕ್ ಪೈಲ್ವಾನ್ ಹೊರಗೆ ನಿಂತರು. ಕರೆಕ್ಟ್. ಆಪೋಸಿಟ್ ಇನ್ನೊಬ್ರು JDS ಇಂದ ಮುಸ್ಲಿಂ ಕ್ಯಾಂಡಿಡೇಟ್ಸ್ ಕಂಟೆಸ್ಟ್ ಮಾಡ್ತಾರೆ. 26,000 ವೋಟ್, ಮೋರ್ ದೆನ್ ಬಿಜೆಪಿ ಕ್ಯಾಂಡಿಡೇಟ್ 21,000 ವೋಟ್, JDS ಕ್ಯಾಂಡಿಡೇಟ್ ಮುಸ್ಲಿಂ ಅಭ್ಯರ್ಥಿಗೆ 26,000 ವೋಟ್ ತಗೋತಾರೆ. ಸೊ ಈ ಕ್ಯಾಲ್ಕುಲೇಷನ್ ನಾವು ನೋಡಿದ್ರೆ ಈ ಬಾರಿ ಸ್ವತಃ ಸಾದಿಕ್ ಪೈಲ್ವಾನ್ ಹೊರಗೆ ನಿಂತಿದ್ದಾರೆ, ಶಿವಶಂಕರಪ್ಪನವರ ಫ್ಯಾಮಿಲಿ ವಿರುದ್ಧವೇ ಅವ್ರು ನಿಂತಿದ್ದಾರೆ ಅಂದ್ಮೇಲೆ NMS ಆಗಿ ಕಾಂಗ್ರೆಸ್ಗೆ ಮುಸ್ಲಿಂ ಬ್ಲಾಕ್ ವೋಟ್ ಬರೋದು ಡೌಟ್ ಇದೆ. ಆಮೇಲೆ ಇನ್ನೊಂದು SDPI
ಈಗ ಕಾಂಗ್ರೆಸ್ ಅವ್ರಿಗೆ ಏನಾಗಿದೆ ಅಂತ ಹೇಳಿದ್ರೆ, ನೀವು ಎಲ್ಲಾ ಇಲೆಕ್ಷನ್ ನೋಡಿ, ಇದರಲ್ಲಿ ಕಾಂಗ್ರೆಸ್ನವ್ರು ಕಲ್ತ್ಕೊಳ್ಳುವಂತಹದ್ದು, ಕಾಂಗ್ರೆಸ್ ಅವರಿಗೆ ಬುದ್ಧಿ ತರಿಸುವಂತ ಸಾಕಷ್ಟು ವಿಚಾರಗಳು ಈ ಇಲೆಕ್ಷನ್ ಅಲ್ಲಿ ಇದಾವೆ. ನೀವು ಪಶ್ಚಿಮ ಬಂಗಾಳ, ಉತ್ತರ ಪ್ರದೇಶ, ಬಿಹಾರ ಎಲ್ಲಾ ಕಡೆ ನೋಡ್ಕೊಂಡು ಬನ್ನಿ. ವೋಟಿಂಗ್ ಪ್ಯಾಟರ್ನ್ ಕಾಂಗ್ರೆಸ್ಸಿಗೆ ಮುಸ್ಲಿಮರು ದೊಡ್ಡ ಮತದಾರರಾಗಿದ್ರು. ಅವ್ರಿಗೆ ಯಾವಾಗ ಮುಸ್ಲಿಮರನ್ನ ಬಳಸ್ಕೊಂಡು ಬಿಸಾಕ್ತಾ ಇದೆ ಕಾಂಗ್ರೆಸ್, ಅವ್ರಿಗೆ ಅವಕಾಶ ಕೊಡುವಂತ ಸಂದರ್ಭದಲ್ಲಿ ಕೊಡಲ್ಲ ಅನ್ನುವಂತ ಡಿಸಿಷನ್ಗೆ ಕಾಂಗ್ರೆಸ್ ಬಂದಾಗ ಮುಸ್ಲಿಮರು ಬೇರೆ ಆಯ್ಕೆ, ಹೌದು ಹೌದು, ಪರ್ಯಾಯ ಆಯ್ಕೆ ನೋಡಿದ್ರು. ಅವರು MIM ಅವರು 5 ಕ್ಷೇತ್ರ ಗೆದ್ರು, ಕಾಂಗ್ರೆಸ್ 0 ಬಿಹಾರದಲ್ಲಿ. ಅಂದ್ರೆ ಅವರ ಪ್ಯಾಟರ್ನ್ ಚೇಂಜ್ ಆಗ್ತಾ ಇದೆ. ಅವರಿಗೆ ಅಲ್ಲೇ ಕಾಂಗ್ರೆಸ್ನಲ್ಲಿ ಅವಾಗ ಅವಕಾಶ ಇಲ್ಲ ಅಂತ ಅಂದಾಗ ಅವರು ಆಲ್ಟರ್ನೇಟಿವ್ ನ ನೋಡ್ತಿದ್ದಾರೆ. ಕರ್ನಾಟಕದಲ್ಲಿ ಯಾರು ಆಲ್ಟರ್ನೇಟಿವ್ ಅಂತ ಹೇಳಿದ್ರೆ ಈಗ SDPI. ಕರೆಕ್ಟ್. ಮಂಗಳೂರಲ್ಲಿ ನೋಡ್ಬೋದು ನಾವು, ಪಾಲಿಕೆ ಎಲೆಕ್ಷನ್ಗೆ, ಹುಬ್ಳಿಯಲ್ಲಿ ಪಾಲಿಕೆ ಎಲೆಕ್ಷನ್ಗೆ, ಬೆಳಗಾಂ ಪಾಲಿಕೆ ಎಲೆಕ್ಷನ್, ಎಲ್ಲರಿಗೂ ಕೂಡ ಆಲ್ಟರ್ನೇಟಿವ್ SDPI ಕಂಡಾಗ ಕಾಂಗ್ರೆಸ್ನ ವೋಟ್ ಬ್ಯಾಂಕ್ ಬಿದ್ದಿದೆ. ಕಾಂಗ್ರೆಸ್ಸಿಗೆ ಅವ್ರು ಗೆಲ್ಲದೇ ಇರ್ಬೋದು, ಬಟ್ ಕಾಂಗ್ರೆಸ್ಗೆ ಕಾಂಗ್ರೆಸ್ ಅನ್ನ ಸೋಲಿಸುವಂತಹ ತಾಕತ್ತು ಈ ಬೇರೆ ಪಾರ್ಟಿಗಳಿಗೆ ಇದ್ದಾವೆ, ಬೇರೆ ಮುಸ್ಲಿಂ ಕ್ಯಾಂಡಿಡೇಟ್ಸ್ ಗಳಿಗೆ ಇದ್ದಾವೆ ಅನ್ನೋದು ತುಂಬಾ ಸ್ಪಷ್ಟ, ತುಂಬಾ ಮಾರ್ಕ್ ಮಾಡಿ ನಾವು ರೀಡ್ ಮಾಡಿ ಹೇಳ್ಬೋದು. ಹಾಗಾಗಿ ಸಾದಿಕ್ ಪೈಲ್ವಾನ್ ಜೊತೆಗೆ ಇರುವಂತಹ 22 ಬಿಡಿ, ಅದರಲ್ಲಿ ಒಂದು 2-3 ಕ್ಯಾಂಡಿಡೇಟ್ ನನಗೆ ತುಂಬಾ ಸೀರಿಯಸ್ ಕಂಟೆಂಟ್ ಅನಿಸ್ತದೆ. ಉಳಿದವರೆಲ್ಲ 500, 100, 200 ಅಥವಾ ಫ್ಯಾಮಿಲಿ ಒಟ್ಟಿಗಷ್ಟೇ ಸೀಮಿತ ಆಗಿರ್ಬೋದು. ಬಟ್ ಸಾದಿಕ್ ಪೈಲ್ವಾನ್ ಡೆಫಿನೆಟ್ಲಿ ಅವರು ಕಂಟೆಸ್ಟ್ ಮಾಡಿದ್ರು ಸೀರಿಯಸ್ ಆಗಿ ಅಂತ ಹೇಳಿದ್ರೆ 40,000 ಓಟಿಗೆ ಅವ್ರಿಗೆ ಕೊರತೆ. ಆಮೇಲೆ ಅವ್ರು ಹೇಳಿದ್ದಾರೆ, ನಾನ್ ಪೈಲ್ವಾನು ಅಖಾಡದಿಂದ ಹಿಂದೆ ಸರಿಯೋ ಮಾತೇ ಇಲ್ಲ ಅಂತ ಹೇಳಿ. ಆಮೇಲೆ ಅಖಾಡ ಚೆನ್ನಾಗಿ ಗೊತ್ತಿದೆ. ಶಿವಶಂಕರಪ್ಪನವರ ಎಲೆಕ್ಷನ್ ಮ್ಯಾನೇಜ್ಮೆಂಟ್ ಮಾಡ್ತಿದ್ದೇ ಇವ್ರಿಗೆ ಕಾರಣ, ಅವ್ರಿಗೆ ಅಖಾಡ ಚೆನ್ನಾಗಿ ಗೊತ್ತಿದೆ. ಸೊ ಐ ಡೆಫಿನೆಟ್ಲಿ ಬೆಟ್ ಅವ್ರು ತುಂಬಾ ಸೀರಿಯಸ್ ಆಗಿ ಕಂಟೆಸ್ಟ್ ಮಾಡಿದಂತೆ 40,000 ರಿಂದ 50,000 ಓಟಿಗೆ ಅವ್ರಿಗೆ ಕೊರತೆ ಆಗಲ್ಲ. ಅಲ್ಲಿ ವೋಟ್ ಡಿವೈಡ್ ಆದ್ರೆ ಬಿಜೆಪಿ ಡಿವೈಡ್ ಆಯ್ತು ಅಂತ ಹೇಳಿದ್ರೆ ಗೋವಿಂದ, ಬಿಜೆಪಿ ಶ್ರೀನಿವಾಸ್ ಅವರಿಗೆ ಪ್ಲಸ್. ಹೌದು ಹೌದು, ಸಮರ್ಥ ಗೋವಿಂದ ಅಂದ್ರೆ ಅದು ಬಿಜೆಪಿಗೆ ಪ್ಲಸ್ ಆಗುವಂತದ್ದು. ಹಾಗಾಗಿ ಸಾದಿಕ್ ಪೈಲ್ವಾನ್ ಜೊತೆಗೆ SDPI ಮತ್ತೆ ಉಳಿದ 2 ಕ್ಯಾಂಡಿಡೇಟ್ಸ್, ಮುಸ್ಲಿಂ ಕ್ಯಾಂಡಿಡೇಟ್ಸ್, ಅವ್ರು ಎಷ್ಟರ ಮಟ್ಟಿಗೆ ವರ್ಕ್ ಮಾಡ್ತಾರೆ ಅನ್ನೋದ್ರ ಮೇಲೆ ಸಮರ್ಥರ ಸಾಮರ್ಥ್ಯ ಮತ್ತು ಅಸಮರ್ಥ ಎರಡು ಕೂಡ ಡಿಸೈಡ್. ಈಗ ಮೇನ್ ಇರೋದು ಸಾದಿಕ್ ಪೈಲ್ವಾನ್ ಅವರ ಮನವೊಲಿಸೋ ಪ್ರಯತ್ನ ಹೆಂಗಾಗುತ್ತೆ, ಎಷ್ಟರ ಮಟ್ಟಿಗೆ ಸಕ್ಸಸ್ ಆಗ್ತಾರೆ. ನಾಳೆ ಸಂಜೆ 5 ಗಂಟೆ ಒಳಗಡೆ ಏನಾದ್ರೂ ಮನವೊಲಿಸಿ ನಾಮಪತ್ರ ಹಿಂಪಡ್ಕೊಂಡ್ರೆ ಸಮರ್ಥರು ಅನ್ನೋದು ಪ್ರೂವ್ ಆಗುತ್ತೆ. ಇಲ್ಲಿ ಇನ್ನೊಂದು ಪ್ರಶ್ನೆ ನಿಮ್ದಿತ್ತು, DKC ಅವರು ಎಷ್ಟರ ಮಟ್ಟಿಗೆ ಸಕ್ಸಸ್ ಆಗ್ತಾರೆ. DKC ಅವರ ರಾಜಕೀಯ ಜಾಣ್ಮೆ ಬೇರೆ ತರದಿದೆ. ಬೇರೆ ಪೊಲಿಟಿಷಿಯನ್ಸ್ ರಾಜಕೀಯ ಇಂಜಿನಿಯರಿಂಗ್ ಮಾಡೋದಕ್ಕೂ DK ಶಿವಕುಮಾರ್ ಮಾಡೋದಕ್ಕೂ ಬಹಳ ಡಿಫ್ರೆನ್ಸ್ ಇದೆ. DK ಶಿವಕುಮಾರ್ ಅವರು ಮನಿ ಪವರ್ ಅನ್ನು ಇಟ್ಕೊಂಡು ಮಾತಾಡ್ತಾರೆ. ಕರೆಕ್ಟ್. ಇಲ್ಲಿ ಇರುವಂತಹದ್ದು ಮುಸ್ಲಿಮರಿಗೆ ನೋವು ಆಗಿದ್ಯಾ ಅನ್ನುವಂಥ ಪ್ರಶ್ನೆ. ಎಷ್ಟರ ಮಟ್ಟಿಗೆ ಇದು ಸೀರಿಯಸ್ ಆಗಿ ಅವರು ಮುಸ್ಲಿಂ ಸಮುದಾಯ ತಗೊಂಡಿದ್ದಾರೆ ಅಂತ ನಾವು ಕೆಲವು ಮಂಗಳೂರಿನ ಮುಸ್ಲಿಂ ಪೇಜ್ಗಳು ಮತ್ತೆ ಮುಸ್ಲಿಂ ಲೀಡರ್ಸ್ ಗಳ ಮಾತುಗಳನ್ನ ಫೇಸ್ಬುಕ್ ಅಲ್ಲಿ ಅವರವರ ಮಾತು ನೋಡಿದ್ರೆ, ದೇ ಆರ್ ವೆರಿ ಅಪ್ಸೆಟ್ ವಿತ್ ದ ಕಾಂಗ್ರೆಸ್. ವೆರಿ ಅಪ್ಸೆಟ್ ವಿತ್ ದ ಕಾಂಗ್ರೆಸ್. ಹೀಗಾಗಿ ಮುಸ್ಲಿಂ ನಾಯಕರು ಯಾರಿದ್ದಾರೆ, ನಾನ್ ಪೊಲಿಟಿಕಲ್ ನಾಯಕರು ಮುಸ್ಲಿಂ, ಅವ್ರು ಏನಾದ್ರೂ ಮುಸ್ಲಿಂ ಬಾಂಧವರ ಜೊತೆಗೆ ಕೂತ್ಕೊಂಡು, ಇಲ್ಲ ನಾವು ಈ ಸರ್ತಿ ಬುದ್ಧಿ ಕಲಿಸ್ಬೇಕು, ಪಾಠ ಕಲಿಸ್ಬೇಕು, ಏನಾದ್ರು ಒಂದು ಮಾಡಬೇಕು. ಯಾಕಂತ ಹೇಳಿದ್ರೆ ಇದು ನಂಬರ್ 2 ಅತಿ ಹೆಚ್ಚು ಮುಸ್ಲಿಮರು ಇರುವಂತ ಕರ್ನಾಟಕದ ನಂಬರ್ 2 ಅಸೆಂಬ್ಲಿ ದಾವಣಗೆರೆ ದಕ್ಷಿಣ. ನಮಗೆ ಜಾಗ ಸಿಕ್ಕಿಲ್ಲ ಅಂತ ಹೇಳಿದ್ರೆ ಬೇರೆ ನಾವು ಕೇಳಕ್ಕೆ ಆಗಲ್ಲ ಸೀಟ್ಗಳನ್ನ. ಮುಂದೆ ನಮಗೆ ರಾಜಕೀಯವಾಗಿ ಸ್ಥಿರತೆ ಸಿಗೋದಿಲ್ಲ, ರಾಜಕೀಯವಾಗಿ ನಮಗೆ ಗ್ರೋತ್ ಸಿಗೋದಿಲ್ಲ ಅನ್ನುವಂಥ ಒಂದು ಮೈಂಡ್ ಸೆಟ್ಗೆ ಕಾಂಗ್ರೆಸ್ನ, ಕ್ಷಮಿಸಿ, ಮುಸ್ಲಿಂನ ಲೀಡರ್ಗಳು, ಯಾರು ನಾನ್ ಪೊಲಿಟಿಕಲ್ ಲೀಡರ್ಸ್, ಜಮೀರ್ ಅವರೆಲ್ಲ ಬಿಟ್ಬಿಡಿ, ಮುಸ್ಲಿಂ ಸಮುದಾಯದಲ್ಲಿ ಇರುವಂತಹ ನಾಯಕರು, ಸಾಮಾಜಿಕ ನಾಯಕರಿಗೆ ಅವ್ರ ಮೈಂಡ್ ಸೆಟ್ಗೆ ಬಂದ್ಬಿಟ್ಟಿದೆ. ಹಾಗಾಗಿ ಅವ್ರೇನಾದ್ರೂ ಸ್ಟ್ರೆಂತ್ ಆಗಿ ತುಂಬಾ ಸ್ಟ್ರಾಂಗ್ ಆಗಿ ಸಾದಿಕ್ ಪೈಲ್ವಾನ್ ಜೊತೆಗೆ ಇಲ್ಲ ನೀವು ಕಂಟೆಸ್ಟ್ ಮಾಡಿ, ನಾವು ಇದ್ದೀವಿ ನಿಮ್ ಜೊತೆಗೆ ಅಂತ ನಾನು ಕೂತಾಗ ಯಾವ ರಾಜಕೀಯ ಲೆಕ್ಕಾಚಾರಗಳು ಬರೋದಿಲ್ಲ. ಯಾವಾಗ ಧರ್ಮ ಅಂತ ಬರುತ್ತೆ ಆವಾಗ ರಾಜಕೀಯ ಲೆಕ್ಕಾಚಾರಗಳು ಗೌಣವಾಗುತ್ತೆ. ಇದು ಎಷ್ಟರ ಮಟ್ಟಿಗೆ ವರ್ಕೌಟ್ ಆಗತ್ತೆ ನೋಡ್ಬೇಕಾಗಿಲ್ಲ. ಅದರ ಮೇಲೆ DKC ಅವ್ರದ್ದು ಕೌಂಟಿಂಗ್ ನಿಂತಿರುತ್ತೆ. ಕರೆಕ್ಟ್ ಸರ್, ನೋಡೋಣ. ಈಗ ನಾಳೆ ಸಂಜೆ 5 ಗಂಟೆ ಒಳಗಡೆ ಒಂದು ಟೈಮ್ ಇದೆ. 5 ಗಂಟೆ ಒಳಗಡೆ ದಾವಣಗೆರೆ ದಕ್ಷಿಣ ಕ್ಷೇತ್ರದಲ್ಲಿ ಏನಾದ್ರೂ ಮ್ಯಾಜಿಕ್ ಆದ್ರೆ, ಮ್ಯಾಜಿಕ್ ಆಗದಿದ್ರೆ ಭೂಕಂಪ ಗ್ಯಾರಂಟಿ ಆಗತ್ತೆ ಅನ್ನೋ ಭರವಸೆಯಲ್ಲಂತೂ ಇದ್ದಾರೆ DK. ಅಲ್ಲಿ DK ಇರೋದ್ರಿಂದ ನೋಡೋಣ ಏನಾಗುತ್ತೆ ಅಂತ ಹೇಳಿ.